ಇಂಜಿನಿಯರ್ ಕೆಲಸ ಇಂಜಿನಿಯರ್ ಮಾಡ್ತಾರೆ, ಡಾಕ್ಟರ್ ಕೆಲಸ ಡಾಕ್ಟರ್ ಮಾಡ್ತಾರೆ. ಮತ್ತು ಹಲವಾರು ಈ ಒಂದು ಕೆಲಸಗಳನ್ನ ಹಲವಾರು ಎಜುಕೇಷನಲ್ಲಿ ಅಮೇರಿಕಾ ಹೋಗ್ತಾರೆ, ಔಟ್ ಆಫ್ ಅಲ್ಲಿ ಹೋಗಿ ಡಾಕ್ಟರ್ ಆಗಿದ್ದಾರೆ, ಇಲ್ಲಿ ಬಂದರೆ ಈ ಟ್ರೀಟ್ಮೆಂಟು ಅಂತಾರೆ. ಇವತ್ತು ನಾವು ಎಷ್ಟು ಹಿಂದೆ ಇದ್ದೀವಿ ಅಂದರೆ, ಒಂದು 4 ಸ್ಟೇಜ್ ಕ್ಯಾನ್ಸರ್ ಬಂದರೆ ಯಾವುದೇ ಮನುಷ್ಯನಿಗೆ ಉಳ್ಸೋಕ್ಕಾಗಲ್ಲ. ಇವತ್ತು ಯಾವುದೇ ಡಾಕ್ಟ್ರು ಕೂಡ ಉಳ್ಸೋಕ್ಕಾಗಲ್ಲ. ಇವತ್ತು ಎಲ್ಲ ವಿದ್ಯೆ ಕಲೀಲಿ, ಮತ್ತು ಈ ರೈತ ಅನ್ನೋದು ಒಂದು, ಈ ಪ್ರಕೃತಿ ವಿದ್ಯೆ ಅನ್ನೋದು ಒಂದು, ಹಳ್ಳಿ ಜೀವನ ಅನ್ನೋದು ಕೂಡ, ಇದನ್ನ ನಾನು ಕಲಿತು 4 ಜನಕ್ಕೆ ತಿಳಿಸೋದು ಒಂದು ಕೆಲಸ ಮಾಡ್ಬೇಕಂತ ಹೇಳ್ತೀನಿ. ಯಾಕಂತ ಹೇಳಿದರೆ, ಇಂಜಿನಿಯರು ಎಷ್ಟೋ ಜನ ಓದಿದ್ದಾರೆ, ಇವತ್ತು ಕೆಲಸ ಬಿಟ್ಟು ಬಂದು ರೈತರು ಆಗಿದ್ದಾರೆ ಇವತ್ತು. ಸರ್, ಈಗ ಇದಿಷ್ಟು ನಿಮ್ಮ ಆನೆ ಮೇಲಿರೋ ಪ್ರೀತಿ ಬಗ್ಗೆ ಹೇಳಿದ್ರಿ. ಈಗ ನಿಮ್ಮ ಫ್ಯಾಮಿಲಿ ಆಗ್ಬೋದು, ನಿಮ್ಮ ಪರ್ಸ್ನಲ್ ಲೈಫು, ನಿಮ್ಮ ಬಿಸ್ನೆಸ್ ಬಗ್ಗೆ ಒಂದು ಸ್ವಲ್ಪ ನಮ್ಮ ಜನಗಳಿಗೆ ಹೇಳ್ಬೋದಾ? ಎಷ್ಟೊಂದು ಜನಕ್ಕೆ ಗೊತ್ತೇ ಇರಲ್ಲ. ಮೆಹಬೂಬ್ ಶರೀಫ್ ಅಂದರೆ ಈಗ ನಮ್ಮ ಆನೆ ಪ್ರೇಮಿಗಳಿಗೆ ಗೊತ್ತಿರುತ್ತೆ. ಈಗ ಬೇರೆಯವ್ರಿಗೂ ನಿಮ್ಮ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿಕೊಡಿ ಸರ್ ಒಂಚೂರು. ಏನೂ ಇಲ್ಲ ಸರ್, ನೋಡಿ, ನಾವು ಇಲ್ಲಿ ಹಳ್ಳಿಲೇ ಬದುಕ್ತಿರೋದು. ಇಲ್ಲಿ ನಾವು ಹಾಸನ ಜಿಲ್ಲೆ, ನಮ್ಮ ಬೇಲೂರು ತಾಲೂಕು ಅರಹಳ್ಳಿ ಹೋಬಳಿ ಬರುತ್ತೆ ನಮ್ಮದು. ಈ ಹೋಬಳಿಲಿ ನಾವು ಹಳ್ಳಿಲಿ ವಾತಾವರಣದಲ್ಲಿ ಬೆಳೆದಿರೋದು, ಶಾಲೆಗಳಿಗೆ ಹೋಗ್ತಾ ಇದ್ವು. ಮಳೆ ನಮಗೆ, ಈಗ ಮಕ್ಳಿಗೆ ನಾವು ಕಾರಲ್ಲೇ ಕರ್ಕೊ ಹೋಗ್ತೀವಿ, ಕಾರಲ್ಲೇ ಬಿಡ್ತೀವಿ. ಅವ್ರಿಗೆ ಬೇಕಾಗುವಂಥ ಎಲ್ಲ ಪದಾರ್ಥಗಳನ್ನ ಅವ್ರು ಕೇಳೋ ಮುಂಚೆ ಅವ್ರನ್ನ ಪೂರೈಸ್ತೀವಿ ನಾವು. ಮುಂಚೆ ಎಲ್ಲ ಜಮೀನುಗಳಿದ್ರೂ ಕೂಡ, ಮತ್ತು ಏನೇ ಇದ್ರೂ ಕೂಡ ದುಡ್ಡಿಗೆ ಭಾರಿ ಸಮಸ್ಯೆ ಇತ್ತು. ಹಿಂದೆ ನಮ್ಮ ತಂದೆ ತಾಯಿಗಳು ನಮಗೆ ಕಷ್ಟಪಟ್ಟು ಸಾಕಿರೋದು. ಜಮೀನುಗಳಿತ್ತು, 10 ಎಕರೆ 5 ಎಕರೆ ಗದ್ದೆಗಳಿತ್ತು ನಮಗೆ. ಆದರೆ ಭತ್ತನ ನಮಗೆ ಅಕ್ಕಿ ಸಿಗ್ಬಿಡೋದು ತಿನ್ನಕ್ಕೆ. ಸಾರಿಗೆ ತಗೊಬರೋ ಅಂಥ ಸಾಮಗ್ರಿಗಳು ತರಕ್ಕೆ ತುಂಬ ಕಷ್ಟ ಇತ್ತು. ಈ ಹಳ್ಳಿ ಜೀವನ ಆ ಥರ ಇತ್ತು. ಯಾಕಂದರೆ 6 ತಿಂಗಳು 7 ತಿಂಗಳು ಮಳೆ ಬರೋದಿಲ್ಲ, ಸಿಕ್ಕಾಬಟ್ಟೆ ಮಳೆ, ಹೊರಗಡೆ ಹೋಗೋಕ್ಕಾಗ್ತಿರ್ಲಿಲ್ಲ. ಆ ಸಂದರ್ಭದಲ್ಲಿ ಗದ್ದೆ ನಡೋದು, ನೆಟ್ಟಿ ಮಾಡೋದು, ಮತ್ತು ಬೆಳೆ ಬೆಳೆಯೋದು ಆ ಮಳೆಲೇ ಬೆಳೆಸ್ತಾ ಇದ್ರು. ನಾವು ಶಾಲೆಗೂ ಕೂಡ ನಡ್ಕೊ ಹೋಗ್ತಾ ಇದ್ವಿ. ನಾವು ಹಳ್ಳಿಯಿಂದ ಶಾಲೆಗೆ, ಈಗ ನಮ್ಮ ಮನೆಯಿಂದನೇ ಶಾಲೆಗಳಿಗೆ ಹೋಗ್ಬೇಕಂತ ಹೇಳಿದರೆ ತುಂಬ ದೂರ ನಡ್ಕೊ ಹೋಗ್ಬೇಕು, 1 ಕಿಲೋಮೀಟರ್ ನಡ್ಕೊ ಹೋಗ್ಬೇಕಿತ್ತು. ಆ ಮಳೆಯಲ್ಲಿ, ಆ ಸಂದರ್ಭದಲ್ಲಿ ಒಂದು ಛತ್ರಿಲಿ 3 ಜನ ಕೈ ಹಾಕ್ಕೊಂಡು ಹೋಗ್ತಾ, ಆ ಒಂದು ಬೆಳವಣಿಗೆನೇ ಬೇರೆ. ಯಾಕಂದರೆ ಆ ಹಳ್ಳಿ ಜೀವನದಲ್ಲಿ ಅದು ಕಾಮನ್ನು. ಇವತ್ತೇನಾಗುತ್ತೆ, ಇವತ್ತಿನ ಮಕ್ಕಳಿಗೆ ಒಂದು ದಿವಸ ನೆನೆದ್ರೆ, ಈಗ ನನ್ನ ಮಗ ಈಗಿನ ಜನ್ರೇಷನ್ ನಾನು ಹೇಳ್ತಾ ಇದ್ದೀನಿ, ಒಂದು ದಿವಸ ನೆನೆದ್ರೆ ಗಾಳಿಲಿ ಓಡಾಡಿದ್ರೆ ಶೀತ ಶುರು, ಜ್ವರ ಸ್ಟಾರ್ಟ್ ಆಗಿಬಿಡುತ್ತೆ. ಅವತ್ತಿನ ಕಾಲದಲ್ಲಿ ಅಷ್ಟೇ ದೇವರು ಅನುಕೂಲ ಕಮ್ಮಿ ಇತ್ತು, ಕಾಯಿಲೆ ಬೀಳೋದು ಕಮ್ಮಿ ಇತ್ತು, ಆರೋಗ್ಯ ಕೆಡೋದು ಕೂಡ ಕಮ್ಮಿ ಇತ್ತು. ಒಳ್ಳೆ ಗಾಳಿ ತಗೊಳ್ತಾ ಇದ್ವಿ, ಮನೆಯಲ್ಲಿ ಬೆಳೆದಂಥ ಅಕ್ಕಿನ ಊಟ ಮಾಡ್ತಾ ಇದ್ವಿ, ಪ್ಲಾಸ್ಟಿಕ್ ಅಕ್ಕಿ ಇರಲಿಲ್ಲ. ಇವತ್ತು ಮನೆಯಲ್ಲಿ ಬೆಳೆದಂಥ ರಾಜಮುಡಿ ಇಂಟಾನ್ ಅಂತ ಬರೋದು, ಅದು ಫೇಮಸ್ ನಮ್ಮ ಕಡೆ. ಅದು ತಿನ್ನಕ್ಕೂ ಒಬ್ಬೊಬ್ಬರು ತುಂಬ, ನನಗೂ ಕೂಡ ತುಂಬ ಬೇಕಿತ್ತು. ಟಿಫನ್ ಬಾಕ್ಸು ದೊಡ್ಡದೇ ಇತ್ತು ನಮ್ಮ ಮನೇಲಿ. ನನಗೆ ಎಲ್ಲರಿಗಿಂತ ಜಾಸ್ತಿ ಟಿಫನ್ ಬಾಕ್ಸು ನಮ್ಮಮ್ಮ ಜಾಸ್ತಿ ಮಾಡೋರು. ಯಾಕಂದರೆ ನನ್ನ ಒಂದು ಶಾಲೆ ಮುಗಿಸಿ ನಾನು ಮನೆಗೆ ಬಂದಾಗ ನಮ್ಮ ಮನೇಲಿ ತುಂಬ ದನ ಸಾಕಿದ್ರು. ಹಾಲು ಮಾರ್ತಾ ಇದ್ವಿ ನಾವು. ಹಾಲು ಅಂದರೆ ಅಕ್ಕಪಕ್ಕ ಒಂದು ಬೀದಿಗೆಲ್ಲ, ಆವಾಗೆಲ್ಲ ಡೈರಿ ಹಾಲೆಲ್ಲ ಕಮ್ಮಿ ಬರೋದು, ಡೈರಿ ಹಾಲು ಯಾರೂ ಉಪಯೋಗಿಸ್ತಾ ಇರಲಿಲ್ಲ. ಆ ಸಂದರ್ಭದಲ್ಲಿ ಶಾಲೆಯಿಂದ ಹೋಗಿ ಬಂದುಬಿಟ್ಟು ಹಾಲನ್ನ ಕೊಡೋದು, ದನ ಕಟ್ಟಾಕೋದು, ಯಾವಾಗ ಒಂದು 3ನೇ 4ನೇ ಕ್ಲಾಸಿಂದನೇ ನಮ್ಮ ಕೆಲಸ ಸ್ಟಾರ್ಟು. ಯಾಕಂದರೆ ರೈತರ ಮಕ್ಕಳು ನಾವು, ಆ ರೈತರು ಏನೇನು ಮಾಡ್ತಾರೋ ಎಲ್ಲ ಕೆಲಸಗಳು ನಾವು ಆ ಶಾಲೆಗೆ ಹೋಗ್ತಾನೆ ಮಾಡ್ತಾ ಬಂದ್ವಿ. ಆ ಸಂದರ್ಭದಲ್ಲಿ ಮನೆಗಳಲ್ಲಿ ಟಿ ವಿ ಕೂಡ ಇರಲಿಲ್ಲ. ಆ ಟಿ ವಿಗಳು ಹಠ ಮಾಡಿ ಹಾಲಿನ ದುಡ್ಡೆಲ್ಲ ಜಮಾಯಿಸಿ ನಮ್ಮಮ್ಮ ಟಿ ವಿ ತರಿಸಿದ್ರು. ಯಾಕಂದರೆ ಅವತ್ತು ಹೇಳ್ತಾರೆ, ಗದ್ದೆ ಜಮೀನು ಇರೋರು ಶ್ರೀಮಂತರು ಅಂತ ಹೇಳ್ತಾರೆ, ತೋಟ ಇರೋರು ಅಂತ. ತೋಟ ಇರಲಿ ಗದ್ದೆ ಇರಲಿ, ಆವಾಗಿನ ಸಂದರ್ಭದಲ್ಲಿ ಬೆಳೆಗೆ ಅಷ್ಟು ಬೆಲೆ ಇರಲಿಲ್ಲ. ಬೆಲೆನ ಏನಂದರೆ ಖರ್ಚು ಮಾಡಿದಷ್ಟು ವಾಪಸ್ಸು ದುಡ್ಡು ರಿಟರ್ನ್ ಸಿಗ್ತಾ ಇರಲಿಲ್ಲ. ಏನಂದರೆ ಮನೆ ನಡೆಸೋಕ್ಕೋಸ್ಕರ ಏನು ಪ್ರಾಬ್ಲಮ್ ಇರಲಿಲ್ಲ. ಇವತ್ತು ಕಾಫಿಗೂ ರೇಟ್ ಆಗಿದೆ, ಮೆಣಸಿಗೂ ರೇಟ್ ಆಗಿದೆ, ಮತ್ತು ಭತ್ತಕ್ಕೂ ರೇಟ್ ಆಗಿದೆ. ಇವತ್ತು ಹಲವಾರು ರೇಟ್ಗಳಿದೆ. ಅವತ್ತಿನ ಕಾಲದಲ್ಲಿ ರೈತರಿಗಿದೆಯಲ್ಲ ತುಂಬ ಕಷ್ಟ ಇತ್ತು. ಇನ್ನು ಕೂಲಿ ಮಾಡೋರಿಗೆ ದಿವಸ ಸಂಬಳ ಸಿಗೋದು ಹೆಂಗೋ ಮಾಡೋರು. ಇವತ್ತು ಅವತ್ತಿನ ಕಾಲದಲ್ಲಿ ಆ ರೀತಿ ನಾವು ಬೆಳೆದು ಬಂದಂಥ ಹಾದಿಗಳು ಓದ್ತಾ ನನಗೆ ಜಾಸ್ತಿ ಒಂದು SLC ಓದಿದಾಗ ನಾನು ಓದೋದು ಬಿಟ್ಬಿಟ್ಟೆ. ನನಗೆ ಓದೋಕ್ಕೆ ಇಂಟ್ರೆಸ್ಟ್ ಆಗಿಲ್ಲ, ಓದೋದು ಬಿಟ್ಬಿಟ್ಟೆ. ಅದ್ರ ಮೇಲೆ ಏನಾಯಿತು ಅಂತ ಹೇಳಿದರೆ, ನಾನು ಇಂಟ್ರೆಸ್ಟು ಬಿಸ್ನೆಸ್ ಮೇಲೆ. ಈ ಬೆಳೆ ಬೆಳಿಬೇಕು, ಶುಂಠಿ ಬೆಳಿಬೇಕು, ಭತ್ತ ಬೆಳಿಬೇಕು, ನಾನು ರೈತ ಆಗಬೇಕು ಅನ್ನೋದು ತುಂಬ ಆಸೆ ನನಗೆ. ಆದರೆ ಅಷ್ಟೊತ್ತಿಗೆ ನಮ್ಮಪ್ಪ ಜಮೀನನ್ನ ಮಾರಿಬಿಟ್ಟಿದ್ರು. ಆ ಮಾರಿಬಿಟ್ಟಿದ್ದೇನಾಯಿತು, ಈಗ ಏನಾದರೂ ಮಾಡಬೇಕಲ್ಲ ಅಂತ ಒಬ್ಬರು ಮಾಡಿದ್ನ ಲೀಸಿಗೆ ತೊಗೊಂಡು ಮಾಡಬೇಕು ಅಂತ ಆವಾಗ ಶುಂಠಿ ಬೆಳೆದೆ. ಮತ್ತು ಅದ್ರ ಮೇಲೆ ಈ ಮೆಣಸು, ಈಗ ರೈತರು ಬೆಳೆದಂಥ ಮೆಣಸು, ಅದು ಒಂದು ತೋಟಕ್ಕೆ ಹೋದರೆ ನಾವು 10 ಎಕರೆ ತೋಟ ಅಂದರೆ ಎಲ್ಲ ತೋಟ ಸುತ್ತಾಡಿ ತೂಕ ಮಾಡಲ್ಲ, ಬರೀ ಅಂದಾಜಲ್ಲಿ ಇಷ್ಟು ಬರುತ್ತೆ ಅಂತ ಒಂದು ಕಟ್ಟೋದಿದೆಯಲ್ಲ, ಅದು ಕೂಡ ಒಂದು ಮೈಂಡ್, ತಲೆ ಬೇಕು. ಎಲ್ಲರೂ ಕೂಡ ಎಸ್ಟಿಮೇಷನ್ನ ಮಾಡೋಕ್ಕಾಗಲ್ಲ. ಬರೀ ತೋಟ ಸುತ್ತಾಡ್ಬಿಟ್ಟು ಇಷ್ಟು ಗಿಡ ಇದೆ, ಇಷ್ಟು kg ಬರುತ್ತೆ ಅಂತ ಅಂದಾಜು ಕಟ್ಟಿ ಅದನ್ನು ಹುಂಡಿ ತಗೊಂಡು ಅದರಲ್ಲಿ ಬಂದರೆ ಲಾಭ ಜಾಸ್ತಿ ಬರುತ್ತೆ, ಹೋದರೆ ದುಡ್ಡು ಕೂಡ ಹೋಗುತ್ತೆ.
ಅದು ನಮ್ಮ ಬಿಸ್ನೆಸ್. ಆದರೆ ದೇವ್ರ ದಯೆಯಿಂದ ನಮಗೆ ಅದು ಚೆನ್ನಾಗಿ, ನಮಗೂ ರೈತರಿಗೆ ಒಂದು ಚೆನ್ನಾಗಿ ಹೊಂದಾಣಿಕೆ ಚೆನ್ನಾಗಿದೆ. ಅದ್ರ ಮೇಲೆ ಏನಾಗುತ್ತೆ ಅಂದರೆ ರೈತರು ಕೂಡ ಲಾಸ್ ಆಗೋ ರೀತಿ ನಮಗೆ ವ್ಯವಹಾರಗಳನ್ನ ಕೊಡೋದಿಲ್ಲ. ಅದು ನಮ್ಮ ಬಿಸ್ನೆಸ್. ಇವತ್ತು ನಾವು ಬದುಕ್ತಿರೋದೇ ರೈತರಿಂದ. ಇವತ್ತು ನಾವು ಕಾಫಿ, ರೈತರು ಬೆಳೆದಿರೋಂಥ ಕಾಫಿ ಏನು ಮಾಡ್ತೀವಿ, ಹಸಿರುವಾಣಿನೇ ತಗೊಂಡು ಅವ್ರಿಗೆ, ಯಾಕಂದರೆ ಜನ ಸಿಕ್ಕಲ್ಲ ಟೈಮಿಗೆ ಸರಿಯಾಗಿ, ಈಗ ನಾವು ಎಲ್ಲೆಲ್ಲಿಂದನೋ ಜನ ಕರ್ಕೊಬಂದು ಏನು ಮಾಡ್ತೀವಿ, ಅವ್ರಿಗೆ ಅನುಕೂಲ ಆದಂಗೆ ಒಂದು ಬೆಲೆ ಕಟ್ಟಿ ಕುಯ್ಸಿ ನಾವು ತೊಗೊಂಡು ಹೋಗ್ತೀವಿ. ಆ ಥರ ಮತ್ತು ಅಡಿಕೆ ಆಗಿರ್ಬೋದು, ಇದೆಲ್ಲ ನಮ್ಮ ಬಿಸ್ನೆಸ್ ಫೀಲ್ಡ್ ಇದೆ. ಮತ್ತು ನಾವು ಈ ಅಂತರ್ಜಲ ನೀರನ್ನ ಯಾವ ರೀತಿ ಬರೋದು, ಇದು ಕೂಡ ನನಗೆ ಒಂದು ಹುಚ್ಚಿತ್ತು. ಈ ನೀರು ಯಾವ ರೀತಿ, ಬೋರಲ್ಲಿ ನೀರು ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು ರೈತರಿಗೆ ಒಂದು ಅನುಕೂಲ ಆಗೋ ರೀತಿ ಏನಾರು ಒಂದು ನನ್ನ ಕಲಿಬೇಕಲ್ಲ ಅಂತ ಒಂದು 10 ವರ್ಷದ ಹಿಂದೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಹಲವಾರು ರೈತರಿಗೆ ಬೋರ್ ತೆಗೆಸ್ಕೊಡೋದ್ರಲ್ಲಿ ನಾನು ಕೂಡ ಒಂದು, ಇದು ನಾನು ಅಂತ ಹೇಳ್ತಾ ಇಲ್ಲ, ಎಷ್ಟೋ ಜನದ್ದು ಒಂದು ನಮ್ಮ ಮೇಲೆ ಒಂದು ಅಭಿಮಾನನ ಇಟ್ಟಿದ್ದಾರೆ, ಒಂದು ಪ್ರೀತಿ ತೋರಿಸ್ತಾರೆ. ಯಾಕಂದರೆ ಅವರಿಗೆ ಸಕ್ಸಸ್ ಕೊಟ್ಟಿದ್ದೀನಿ, ಅವರಿಗೆ ಅದರಲ್ಲಿ ಒಂದು ಲಾಭ ಮಾಡಿಕೊಟ್ಟಿದ್ದೀನಿ. ಯಾಕಂದರೆ ಒಂದು ರೈತರು ಅಂದಮೇಲೆ ನೀರು ಬೇಕೇ ಬೇಕು. ಒಂದು ಗಿಡಕ್ಕೆ ಆ ಕೆರೆ, ಎಲ್ಲ ಕಡೆ ಕೆರೆಗಳಲ್ಲಿ ಸ್ಟಾಕ್ ಮಾಡುವಂಥ ನೀರು ಸಿಕ್ಕಲ್ಲ. ಆ ಬೋರ್ ತೆಗೆದ್ರೇ ಏನಾಗುತ್ತೆ, ಕಲ್ಬಂಡೆ ಹೈಟ್ ಪ್ಲೇಸಲ್ಲೂ ಅಂದರೆ ಬೋರಿಗೆ ನೀರು ಬಂದ್ಬಿಡುತ್ತೆ. ಅದು ಕೂಡ ಸರಿಯಾದ ರೀತಿ ಪಾಯಿಂಟಲ್ಲಿ. ಈಗ ನಮ್ಮ ಕಡೆ ಎಲ್ಲ ಮಿಷನರಿ ಎಲ್ಲ ಬರಲ್ಲ, ಅವಾಗೆಲ್ಲ ಮಿಷನರಿಗಳು ಇರಲಿಲ್ಲ. ಆ ಸಂದರ್ಭದಲ್ಲಿ ನಾವು ಕಾಯಿ ತಗೊಂಡು, ಆ ತಗೊಂಡು, ಆ ಪ್ರಕೃತಿ ಅನ್ನೋದು ಸುಳ್ಳಲ್ಲ. ಯಾಕಂತ ಹೇಳಿದ್ರೆ ಅದರಲ್ಲಿ ಒಂದು ರೀತಿ ಅದರ ಒಂದು ನೀರು ಹಿಡಿಯೋದು, ಒಂದು ತೆಂಗಿನಕಾಯಿ ಆಗಿರ್ಬೋದು, ತೆಂಗಿನ ಕಡ್ಡಿ ಆಗಿರ್ಬೋದು, ಗರಿ ಅಂತ ಹೇಳ್ತೀವಿ ನಾವು, ಮತ್ತು ನೀರಾಗಿರ್ಬೋದು, ಅದೆಲ್ಲ ಒಂದು ನೀರಿರೋ ಜಾಗನ ಅದು ಗುರ್ತು ಹಿಡಿದು ಕೊಡುತ್ತೆ. ಅದ್ರ ಮೆಥಡ್ನ, ಅದ್ರ ಭಾಷೆನ ಅರ್ಥ ಮಾಡ್ಕೋಬೇಕು. ಒಂದು ಕಾಯಿ ರೂಟ್ ಕೊಡ್ತಾ ಇದೆ ಅಂದರೆ ಅದು ಯಾವ ದಾರಿ ತೋರಿಸ್ತಾ ಇದೆ ಅಂತ ನೋಡಿ ಅದನ್ನು ಪಾಯಿಂಟ್ ಮಾಡ್ಕೊಡೋದು, ಅದನ್ನು ವೃತ್ತಿ ನಾವು ಕಲ್ತಿದ್ದೀವಿ. ಅದರಿಂದನೂ ಕೂಡ ಸಾವಿರಾರು ಜನಕ್ಕೆ ನಾವು ಸಾವಿರಾರು ಪಾಯಿಂಟ್ನ ಮಾಡಿದ್ದೀನಿ. ಅದು ಕೂಡ ಎಲ್ರಿಗೂ ಒಳ್ಳೆಯದಾಗಿದೆ. ನೀವು ಕೇಳ್ಬೋದು, ಎಲ್ಲ ಕಡೆ ನಮ್ಮ ಜಿಲ್ಲೆಯಲ್ಲಿ ಕೇಳ್ಬೋದು, ಎಲ್ಲ ಜಿಲ್ಲೆಯಲ್ಲಿ ಯಾವ ಹಳ್ಳಿನೂ ಬಿಟ್ಟಿಲ್ಲ ನಾನು. ಈಗ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ಅದು ಬೋರ್ ಮಾಡೋದು, ಬೇಕಾದವ್ರಿಗೆ ಹೋಗಿ ಮಾಡ್ಕೊಡ್ತೀನಿ. ಯಾಕಂದರೆ ಈಗ ಆಗ್ತಾ ಇಲ್ಲ, ಕೈ ನೋವು ಬರುತ್ತಂತ ಮಾಡ್ತಾ ಇಲ್ಲ. ಹಾಗಾಗಿ ಇದೇ ನಮ್ಮ ಜೀವನ, ಇಲ್ಲಿವರೆಗೆ ನಮ್ಮ ಜೀವನ ಬಂತು. ಅಂದರೆ ನೀವು ಬೋರ್ ತೆಗ್ಸೋದು ನಿಮ್ಮ ಬಿಸ್ನೆಸ್ಸು. ಈಗಲೂ ಕೂಡ ನಿಮ್ಮ ಭಾಗದಲ್ಲಿ ಕೇಳೋದವ್ರಿಗೆ ಮಾಡ್ಕೊಡ್ತೀರಾ? ಹಾಂ, ಮಾಡ್ಕೊಡ್ತೀವಿ ಸರ್. ಅದು ನಮ್ಮ ಇವ್ರಿಗೆ ಹೇಳ್ಬಿಡಿ, ವ್ಯೂವರ್ಸ್ಗೆ. ಹಾಂ, ಇವ್ರದ್ದು ಮಾಡ್ಕೊಟ್ಟು ಹೋದ ವರ್ಷ ಈ ಸೈಡ್ ಎಲ್ಲ ನಾನೇ ಮಾಡಿರೋದು ಸರ್. ಅಲ್ಲೊಂದು ಬೋರ್ ಇದೆ. ಈ ಸರೌಂಡಿಂಗ್ ಅಲ್ಲಿ ಎಷ್ಟು ಬೋರ್ ನೋಡ್ತೀರಾ ನೀವು, ಹೆಚ್ಚು ಕಡಿಮೆ ನಂದೇ, ಅದರಲ್ಲಿ 70% ನಂದೇ ಬರುತ್ತೆ. ಎಷ್ಟಾಗುತ್ತೆ ಒಂದು ಬೋರ್ ತೆಗಿಯೋಕೆ ಸರ್? ಈಗ ಕಮ್ಮಿ ಅಂದ್ರು ಈಗ ಸರ್, ಕಲ್ಲು ಬರೋ ತನಕ ದುಡ್ಡು ಸರ್. ಏನಂದ್ರೆ ಕಲ್ಲು ಮಣ್ಣು ಎಲ್ಲಿವರೆಗೆ ಇರುತ್ತೋ ಅಲ್ಲಿವರೆಗೆ ಕೇಸಿಂಗ್ ಪೈಪ್ ಅಂತ ಹಾಕ್ತಾರೆ. ಸಿಲ್ವರ್ ಪೈಪು ಮತ್ತೆ ಬ್ಲಾಕ್ ಕೇಸಿಂಗ್ ಬರುತ್ತೆ. ದುಡ್ಡು ನಿಮಗೆ ಹೆವಿ ಆಗೋದೇ ಆ ಪೈಪ್, ಕೇಸಿಂಗ್ ಪೈಪ್ ಅಂತ. ನಿಮಗೆ 300 ಅಡಿ ಕೊರಿದ್ರು ಒಂದು 30,000 35,000 ರೂಪಾಯಿ ಆಗುತ್ತೆ ಅಷ್ಟೇ. ಅಂದರೆ ಕೊರಿಯೋದು ದುಡ್ಡು ಜಾಸ್ತಿ ಆಗಲ್ಲ ರೈತರಿಗೆ. ಏನು ಈಗ ಕೇಸಿಂಗ್ ಪೈಪ್ ಏನು ಹಾಕ್ತಾರೋ, ಮಣ್ಣು ಎಲ್ಲಿವರೆಗೆ ಬರುತ್ತೆ ಅಲ್ಲಿವರೆಗೆ ಪೈಪ್ ಹಾಕಲೇಬೇಕಾಗುತ್ತೆ. ಅದ್ರ ನಂತರ 300 250 ಅಡಿ 300 ಅಡಿಗೆ ನೀರು ಬರುತ್ತೆ, ಅದೇನು ಸಮಸ್ಯೆ ಆಗಲ್ಲ. ಮೇನ್ ಏನಂತ ಹೇಳಿದರೆ, ಒಂದು ಹೆಚ್ಚು ಕಡಿಮೆ ಒಂದು ಮ್ಯಾಕ್ಸಿಮಮ್ 80,000ದಿಂದ 70,000 ರೂಪಾಯಿ ಬೇಕು. ಸ್ವಲ್ಪ ಆಳ ಜಾಸ್ತಿ ಹೋದರೆ 1 ಲಕ್ಷದವರೆಗೂ ಬೇಕಾಗುತ್ತೆ. ಮತ್ತು ಮೋಟ್ರು, ಪೈಪು, ಅದು ಇದು ಅಂತ ಹೇಳಿದರೆ 1.5 ಲಕ್ಷ 1.25 ಲಕ್ಷ ಬೇಕಾಗುತ್ತೆ. ಕರೆಂಟ್ ಹತ್ತಿರ ಇದ್ದರೆ ಕಂಬ ಗಿಂಬ ಬೇಕಾಗೋದಿಲ್ಲ. ಎಲ್ಲ ಕೂಡ ಅನುಕೂಲ ಕಮ್ಮಿ ಇದ್ದರೆ ಅದಕ್ಕೆ ಸರ್ಕಾರನೂ ಕೂಡ ರೈತರಿಗೆಲ್ಲ ಒಂದು 2 ಎಕರೆ 3 ಎಕರೆ 5 ಎಕರೆ ಇರೋರಿಗೆ ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕಂತ ನೀವು ಕೇಳಿದ ಪ್ರಶ್ನೆ ಒಳ್ಳೇದಾಯಿತು. ಯಾಕಂತ ಹೇಳಿದರೆ ಇವತ್ತು ರೈತರಿಗೆ ತುಂಬ ಕಷ್ಟ ಇದೆ. ಲೈಟ್ ಕಂಬಗಳು, ಕರೆಂಟ್ ಸೌಲಭ್ಯಗಳು ಇಲ್ಲ ತೋಟದಲ್ಲಿ. ಲೈಟ್ ಕಂಬ, ಒಂದು ಕಂಬ ತೊಗೊಳಕ್ಕೆ 20,000 ರೂಪಾಯಿ ಖರ್ಚು ಬರುತ್ತೆ ಇವತ್ತು. ಹಾಗಾಗಿ ಅದಕ್ಕೆ ಮೋಟ್ರು, ಒಂದು ಕಂಬ, ಒಂದು 5 ಕಂಬ ಹಾಕಬೇಕಂತ ಹೇಳಿದರೆ 1 ಲಕ್ಷ ರೂಪಾಯಿ ಬರೀ ಕಂಬಗಳಿಗೆ ಆಯಿತು, ಕರೆಂಟ್ ಕಂಬಗಳಿಗೆ. ಅಲ್ಲಿಗೆ ವೈರ್ ಎಳ್ಕೊ ಹೋಗೋದು, ಎಲ್ಲ ಪ್ರೊಸೆಸಿಂಗ್, ಅದಕ್ಕೆ ಒಂದು ಟ್ರಾನ್ಸ್ಫಾರಮ್ ಸಪ್ರೇಟಾಗಿ ಕೂರಿಸ್ಬೇಕಾಗುತ್ತೆ. ಹಾಗಾಗಿ ರೈತರಿಗೆ ಅದರಲ್ಲಿ ತುಂಬ ಹೆವಿ ಖರ್ಚು ಬರುತ್ತೆ. ಇದು ಕೂಡ ಸರ್ಕಾರ ಇದು ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕಂತ ನೀವು ಕೇಳಿದ ಪ್ರಶ್ನೆಗೆ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೀನಿ. ನಮ್ಮ ರೈತರಿಗೆ 2 ಎಕರೆ 3 ಎಕರೆ 5 ಎಕರೆ 10 ಎಕರೆವರೆಗೂ ಸ್ವಲ್ಪ ರೈತರು ಅಂತೀವಿ, ಜಮೀನಿದೆ ಅಂತಾರೆ. ಯಾಕಂದರೆ ಅವರಿಗೆಲ್ಲ ಅಷ್ಟು ಪ್ರಾಫಿಟ್ ಇರಲ್ಲ, ಅಷ್ಟು ಲಾಭ ಇರಲ್ಲ. ಆದರೆ 100 ಎಕರೆ ಇರೋರಿಗೆ ವ್ಯತ್ಯಾಸ ಬೀಳಲ್ಲ. ಅವರು ಅಮೇರಿಕದಲ್ಲಿರ್ತಾರೆ, ಬೆಂಗಳೂರಲ್ಲಿರ್ತಾರೆ, ತುಂಬ ದುಡ್ಡಿರುತ್ತೆ, ಅಂಥವ್ರು ದೊಡ್ಡ ದೊಡ್ಡ ಎಸ್ಟೇಟ್ಗಳ ಮಾಡ್ತಾರೆ. ಈ ಸಣ್ಣ ಪುಟ್ಟ ರೈತರು ಮಕ್ಕಳು ಓದಬೇಕು ಅದರಲ್ಲೇ, ಮದುವೆ ಆಗಬೇಕು ಅದರಲ್ಲೇ, ಏನಾದರೂ ಒಂದು ಬೆಳೆ 1 ವರ್ಷ ಮಳೆ ಜಾಸ್ತಿ ಆಗಿ ಹೋಯ್ತು ಅಂತ ಹೇಳಿದರೆ ಅವತ್ತಿನ 1 ವರ್ಷ ಇಡೀ ಅವ್ರಿಗೆ ಲಾಸು. ಬ್ಯಾಂಕಲ್ಲೋ ಎಲ್ಲೋ ಕೈ ಸಾಲ ಮಾಡಬೇಕಾಗುತ್ತೆ. ಅಂಥದ್ರಲ್ಲಿ ಈಗ ಒಂದು ಬೋರ್ ಇದ್ದರೆ, ಅವರಿಗೆ ಒಂದು ಸೌಲಭ್ಯ ಇದ್ದರೆ, ಇನ್ನೂ ಅವ್ರಿಗೆ ಬೆಳೆ ಬೆಳೆಯೋಕ್ಕೆ ಒಂದು ಸಹಕಾರ ಆಗುತ್ತೆ, ಇನ್ನೂ ಒಳ್ಳೇದಾಗ್ತಾರೆ ನಮ್ಮ ರೈತರು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ಎಷ್ಟು ಜನ ನಿಮ್ಮ ಜೊತೆ ಕೆಲಸ ಮಾಡ್ತಾರೆ ಇವಾಗ ಸರ್? ನಮ್ಮ ಜೊತೆ ಸೀಸನಲ್ಲಿ ಸರ್, ಈಗ ನನ್ನ ಜೊತೆ ಈಗ ನಾವು ಮಾಡೋ ಬಿಸ್ನೆಸ್ಸಲ್ಲಿ ಸರ್, ನಮಗೆ ಮೆಣಸು ಕೊಯ್ಯೋದು ಒಂದು 5-6 ತೋಟ ಮಾಡಿದ್ದೀವಿ ಅಂತ ಹೇಳಿದರೆ ನಮ್ಮ ಜೊತೆ ಒಂದು 50-60 ಲೇಬರ್ಗಳು ಇರ್ತಾರೆ.
ಒಂದು ಈಗ ನಾವು ಕ್ರಾಪ್ ಮಾಡೋ ರೀತಿಲಿ ಪ್ಲಾಂಟರ್ಗಳ ಕೈಲಿ ನಾವು ಒಂದು 2-3 ತೋಟ ಮಾಡಿದೀವಿ ಅಂದರೆ ನಮಗೆ 20 ಜನ ಸಾಕು, ಒಂದು 3 ತಿಂಗಳು ಪ್ರೊಸೆಸಿಂಗ್ ನಡೆಯುತ್ತೆ ಸರ್. ಮತ್ತೆ ಏನಂತ ಹೇಳಿದ್ರೆ ಬೋರಿಗೆ ನಮಗೆ ನಮ್ಮ ಹಾಸನ ಜಿಲ್ಲೆ ಆಗಿರ್ಬೋದು ಎಲ್ಲ ಕಡೆ ಒಂದು 5-6 ಬೋರ್ ಗಾಡಿಗಳು ನನ್ನ ಕೈಯಲ್ಲಿ ಕೆಲಸ ಮಾಡ್ತವೆ. ಮತ್ತೆ ನಾವು ಹೋಗಿ ರೈತರಿಗೆ ಒಂದು ಒಳ್ಳೇದಾಗುವಂಥ ಕೆಲಸನ ನಾವು ಮಾಡ್ತೀವಿ ಸರ್. ತುಂಬ ಜನ ಅಂದರೆ ಅಭಿಮಾನಿಗಳು ಇದರಲ್ಲಿ ತುಂಬ ಜನ ನನಗೆ, ಯಾಕಂದರೆ ನಾನು ಮೋಸ ಆಗಕ್ಕೆ ಬಿಡಲ್ಲ. ಲಾಸ್ಟ್ವರೆಗೆ ನಿಂತು ನೀರು ಬರೋವರೆಗೂ ಕಾದು ಅವ್ರಿಗೆ ನೀರು ಕೊಡೋ ತನಕ ನನ್ನ ಛಲನ ನಾನು ಬಿಡಲ್ಲ. ಅದು 600 ಅಡಿ ಆಗಿರಲಿ 500 ಅಡಿ ಆಗಿರಲಿ, ನಾನು ಕೊಟ್ಟಿದ್ದ ಪಾಯಿಂಟಲ್ಲಿ ರೈತರಿಗೆ ಲಾಸ್ ಆಗಬಾರ್ದು. ನೀರು ಬರಬೇಕನ್ನೋ ಉದ್ದೇಶದಲ್ಲಿ. ದುಡ್ಡು ಸೆಕೆಂಡ್ರಿ, ಕೆಲಸ ನಮ್ದಿದ್ರೆ ದುಡ್ಡು ತಾನಾಗೆ ಹುಡ್ಕೊ ಬರುತ್ತೆ. ನಾವು ಕೆಲಸನೇ ಸರಿ ಮಾಡಿಲ್ಲ ಅಂದರೆ ಬರೀ ದುಡ್ಡಿಗೆ ಮಾಡೋದಾದ್ರೆ ಜಾಸ್ತಿ ದಿವಸ ಲೈಫ್ ಇಲ್ಲ. ಅದು 4 ಜನಕ್ಕೆ ಮೋಸ ಮಾಡ್ಬೋದು ಅಷ್ಟೇ. ಅಂದರೆ ಇದು ನನ್ನ ಪ್ರೊಸೆಸ್ ಏನಂದರೆ, ನಾನು ದುಡ್ಡಿಗೆ ಲೆಕ್ಕ ಹಾಕಲ್ಲ. ಫಸ್ಟು ನನ್ನ ಕೆಲಸ ಸಕ್ಸಸ್ ಆಗಬೇಕು. ಅದರಲ್ಲಿ ಒಂದು ಸಕ್ಸಸ್ ಆದ ನಂತರ ರೈತರೇ ನಮಗೆ ಏನೇನೋ ಗಿಫ್ಟ್ ಕೊಟ್ಟು, ನಾವು ಕೇಳೋಕ್ಕಿಂತ ಜಾಸ್ತಿ ಕೊಡ್ತಾರೆ ನಮಗೆ ರೈತರು. ಅದು ನಮಗೆ ಒಂಥರ ಖುಷಿ ತರುವಂಥ ವಿಚಾರ. ಈಗ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಈ ಕೆಲಸದಲ್ಲಿ? ಹೌದು ಸರ್. ನೋಡಿ ಸರ್, ಯಾವಾಗ ನಾವು ಹುಟ್ಟು ಸಾವು ಎರಡೂ ಒಂದು ಇರೋದೆ, ಈ ಹುಟ್ಟು ಮತ್ತು ಸಾವಿನ ಮಧ್ಯದಲ್ಲಿ ನಾವು ಯಾವ ರೀತಿ ಪ್ರಪಂಚದಲ್ಲಿ ಬದುಕು ತೋರಿಸ್ಬೇಕೋ ಆ ರೀತಿ ಬದುಕು ತೋರಿಸ್ಬೇಕು. ಮತ್ತು ನಾವು ರೈತರ ಜೊತೆಗಾಗಿರ್ಬೋದು, ಜನಸಾಮಾನ್ಯರ ಜೊತೆಗಾಗಿರ್ಬೋದು, ನಮ್ಮ ಒಳ್ಳೆತನನ ನಾವು ಏನಾದ್ರು ಕಲಿತ್ರೆ ಆ ವಿದ್ಯೆನ ಬೇರೆಯವ್ರಿಗೆ ತನಕ ತಲುಪಿಸೋದು ನಮ್ಮ ಕರ್ತವ್ಯ ಆಗಿರುತ್ತೆ. ಒಂದು ಗುರು, ಒಂದು ಟೀಚರು ವಿದ್ಯೆ ಕಲ್ತಿರ್ತಾರೆ, ಅವರು ಪಾಠ ಒಂದೊಂದು ವರ್ಡ್ಸು ಕಲಿಸ್ತಾರೆ. ವಾ ಅಂದರೆ ಏನು, ಆಲದ ಮರ ಯಾವುದು, ಒಂದು ಪ್ರಾಣಿ ಅಂದರೆ ಯಾವುದು, ಆನೆ ಯಾವುದು, ಚಿರತೆ ಯಾವುದು ಅಂತ ತೋರಿಸ್ಕೊಡೋದು ಯಾರು? ಮಾಸ್ಟ್ರುಗಳು. ಒಂದು ಈ ಪ್ರಪಂಚದ ಒಂದು ಜ್ಞಾನನ ತಿಳಿಸ್ಕೊಡೋದು ಯಾರು? ಗುರುಗಳು. ಇವತ್ತು ನಾವು ಕಲ್ತಿರೋಂತಹ ವಿದ್ಯೆ ಯಾವುದು? ಈ ಪ್ರಕೃತಿ ವಿದ್ಯೆ, ಈ ಬಿಸ್ನೆಸ್ ವಿದ್ಯೆ ಆಗಿರ್ಬೋದು, ಜನಸಾಮಾನ್ಯರ ಕೈಲಿ ಯಾವ ರೀತಿ ಬೆರಿಬೇಕು, ಈ ಜಾತಿ ಧರ್ಮಗಳ ಮಧ್ಯೆ ಬೆರಿಬೇಕು. ನಮ್ಮ ಈಗ ನಾನು ಮುಸ್ಲಿಮ್ ಇದ್ದೀನಿ, ಇನ್ನೊಬ್ರು ಹಿಂದೂ, ಅವ್ರ ಒಟ್ಟಿಗೆ ಯಾವ ರೀತಿ ನಾವು ಬದುಕಬೇಕು, ಸೌಹಾರ್ದತೆ ಆಗಿರ್ಬೋದು, ಪ್ರೀತಿ ಆಗಿರ್ಬೋದು. ನಾವು ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿಲ್ಲ ಅಂದರೂ ನಾವು ಇಡೀ ಭೂಮಿ ತಾಯಿ ಮಕ್ಕಳೇ. ಕರ್ನಾಟಕದಲ್ಲಿ ಹುಟ್ಟಿದ್ದೀವಿ, ನಮ್ಮ ಭಾರತ ದೇಶದಲ್ಲಿ ಹುಟ್ಟಿದ್ದೀವಿ. ಈ ಭೂಮಿ ತಾಯಿ ಮಕ್ಕಳಂದ್ರೆ ನಾವು ಒಂದೇ ತಾಯಿ ಮಕ್ಕಳು. ಅದೇ ರೀತಿ ಯಾವ ರೀತಿ ಬದುಕು ತೋರಿಸ್ಬೇಕಂತ ನಾವು 4 ಜನಕ್ಕೆ ಒಂದು ಪಾಠ ಆಗಬೇಕು, ಒಳ್ಳೆತನದಿಂದ ಬದುಕಬೇಕು ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಈಗೆಲ್ಲ ಸ್ಕೂಲಲ್ಲಿ ಎಲ್ಲಿ ಮರ ಪ್ರಕೃತಿ ಎಲ್ಲ ಏನು ಹೇಳ್ಕೊಡಲ್ಲ, ಬರೀ ಕಾಂಕ್ರೀಟ್ ಬಿಲ್ಡಿಂಗು, ಇಂಜಿನಿಯರಿಂಗು, ಡಾಕ್ಟ್ರೇ ಅವರಲ್ಲ ಸರ್. ಇವಾಗ ಪ್ರಕೃತಿ ಬಗ್ಗೆ ನೀವು ಮಾತಾಡ್ತೀವಿ ಅಷ್ಟೇ. ಬೇರೆ ಎಲ್ಲಿ ಸಿಟಿಲಿ ಬರೀ ಕಾಂಕ್ರೀಟ್ ಬಿಲ್ಡಿಂಗು, ಇಂಜಿನಿಯರು, ಡಾಕ್ಟ್ರುಗಳೇ ಅವರೇ. ಹೌದು ನೋಡಿ, ಇಂಜಿನಿಯರ್ ಕೆಲಸ ಇಂಜಿನಿಯರ್ ಮಾಡ್ತಾರೆ, ಡಾಕ್ಟರ್ ಕೆಲಸ ಡಾಕ್ಟರ್ ಮಾಡ್ತಾರೆ. ಮತ್ತು ಹಲವಾರು ಈ ಒಂದು ಕೆಲಸಗಳನ್ನ ಹಲವಾರು ಎಜುಕೇಷನಲ್ಲಿ ಅಮೇರಿಕಾ ಹೋಗ್ತಾರೆ, ಔಟ್ ಆಫ್ ಅಲ್ಲಿ ಹೋಗಿ ಡಾಕ್ಟರ್ ಆಗಿದ್ದಾರೆ, ಇಲ್ಲಿ ಬಂದರೆ ಈ ಟ್ರೀಟ್ಮೆಂಟು ಅಂತಾರೆ. ಇವತ್ತು ನಾವು ಎಷ್ಟು ಹಿಂದೆ ಇದ್ದೀವಿ ಅಂದರೆ, ಒಂದು 4 ಸ್ಟೇಜ್ ಕ್ಯಾನ್ಸರ್ ಬಂದರೆ ಯಾವುದೇ ಮನುಷ್ಯನಿಗೆ ಉಳ್ಸೋಕ್ಕಾಗಲ್ಲ. ಇವತ್ತು ಯಾವುದೇ ಡಾಕ್ಟ್ರು ಕೂಡ ಉಳ್ಸೋಕ್ಕಾಗಲ್ಲ. ಇವತ್ತು ಎಲ್ಲ ವಿದ್ಯೆ ಕಲೀಲಿ. ಮತ್ತು ಈ ರೈತ ಅನ್ನೋದು ಒಂದು, ಈ ಪ್ರಕೃತಿ ವಿದ್ಯೆ ಅನ್ನೋದು ಒಂದು, ಹಳ್ಳಿ ಜೀವನ ಅನ್ನೋದು ಕೂಡ, ಇದನ್ನ ನಾನು ಕಲಿತು 4 ಜನಕ್ಕೆ ತಿಳಿಸೋದು ಒಂದು ಕೆಲಸ ಮಾಡ್ಬೇಕಂತ ಹೇಳ್ತೀನಿ. ಯಾಕಂತ ಹೇಳಿದರೆ, ಇಂಜಿನಿಯರು ಎಷ್ಟೋ ಜನ ಓದಿದ್ದಾರೆ, ಇವತ್ತು ಕೆಲಸ ಬಿಟ್ಟು ಬಂದು ರೈತರು ಆಗಿದ್ದಾರೆ ಇವತ್ತು. ಯಾಕಂದರೆ ನಾನು ಹೇಳ್ತಾ ಇದ್ದೀನಿ ಅಂತ ಅಲ್ಲ, ಯಾಕಂದರೆ ಇಂಜಿನಿಯರ್ ಪಟ್ಟ ತಗೊಳ್ಳೋದು ದೊಡ್ಡ ವಿಷಯ ಅಲ್ಲ. ಅದರಲ್ಲಿ ಸಕ್ಸಸ್ ಕಾಣೋದು ಮತ್ತು ಅದರಲ್ಲಿ ಏನು ಮುಂದೆ ಹೋಗೋದು, ಅದು ಎಲ್ರಿಗೂ ಸಾಧ್ಯ ಆಗಲ್ಲ. ಅದು ಅವ್ರವ್ರ ಹಣೆ ಬರದಲ್ಲಿ ಏನೇನು ಆಗ್ಬೇಕಂತ ಇರುತ್ತೆ ಅದೇ ಆಗೋದು. ಎಷ್ಟೇ ದೊಡ್ಡ ಡಾಕ್ಟರ್ ಆಗಲಿ ಒಳ್ಳೇದೇ, ಆದರೆ ಇವತ್ತು ನಾವು ಎಷ್ಟು ಹಿಂದೆ ಇದ್ದೀವಿ ಅಂತ ನೀವೇ ಆಲೋಚನೆ ಮಾಡಿ ನೋಡಿ. 4 ಸ್ಟೇಜ್ ಕ್ಯಾನ್ಸರ್ನ ಉಳ್ಸೋಕ್ಕಾಗಲ್ಲ, ಕೋಟ್ಯಾಂತರ ರೂಪಾಯಿ ದುಡ್ಡು ಬೇಕು ಇವತ್ತು ಅವ್ನ ಜೀವ ಉಳಿಸ್ಕೋಬೇಕಂದ್ರೆ. ಅದು ಅವ್ನ ಜೀವ ಉಳಿಸಿದ್ರು ಕೂಡ, ಆಪ್ರೇಷನ್ ಮಾಡಿದ್ರು ಕೂಡ 6 ತಿಂಗಳು ಟೈಮ್ ಕೊಡ್ತಾರೆ, 1 ವರ್ಷ ಟೈಮ್ ಕೊಡ್ತಾರೆ. ಅದ್ರ ಮೇಲೆ ಇವನು ಉಳಿಯೋದಿಲ್ಲ ಅಂತ ಬರ್ಕೊಡ್ತಾರೆ. ಯಾವ ರೀತಿ ಹುಟ್ಟು ಇದೆಯೋ ಅದೇ ರೀತಿ ಸಾವು ಖಚಿತ. ಡಾಕ್ಟರ್ ಅನ್ನೋದು ನಮ್ಮ ಮನಸ್ಸಿನ ಒಂದು ತೃಪ್ತಿ. ಏನಂತ ಹೇಳಿದರೆ, ಎಕ್ಸಾಂಪಲ್ ನಿಮಗೆ ತಿಳಿಸ್ತೀನಿ. ನನಗೆ ಡಾಕ್ಟರ್ ಮೇಲೆ ನಂಬಿಕೆ ಇದೆ. ಡಾಕ್ಟರ್ ಹತ್ರ ಹೋದರೆ ನನ್ನ ಪ್ರಾಣ ಉಳಿಯುತ್ತೆ ಅಂತ. ಇವತ್ತು ದೇವರು ನನಗೆ ಹುಟ್ಟಿಸಿದ್ದಾನೆ, ಅದೇ ರೀತಿ ನಾನು ಬದುಕ್ತೀನಿ ಅನ್ನೋ ನಂಬಿಕೆ ಇದ್ದರೆ, ನಾನು ಯಾವುದೇ ಕಾಯಿಲೆ ಬರಲಿ, ನನ್ನ ಮನಸ್ಸು ಗಟ್ಟಿ ಇದ್ದರೆ ಅದೇ ಒಂದು ಡಾಕ್ಟರ್ ನಮಗೆ. ಎಕ್ಸಾಂಪಲ್ ಭೀಮನೆ ತಗೊಳ್ಳಿ. ಇವಾಗ ದಂತ ಕಟ್ಟಾಗ ಸುಮಾರು ಜನ ಹೇಳ್ತಿದ್ರಲ್ಲ, ಹೇಳ್ತಾ ಇದ್ರು. ನಾವು ಎಷ್ಟೋ ಧ್ವನಿ ಎತ್ತಿದ್ವಿ, ಅದಕ್ಕೆ ಒಂದು ಟ್ರೀಟ್ಮೆಂಟ್ ಮಾಡಿಸಿ, ಅಷ್ಟು ದಂತ ಕಳ್ಕೊಂಡಿದ್ದೆ, ಅಷ್ಟು ರಕ್ತ ಹೋಗಿದೆ, ಏನಾದರೂ ಒಂದು ಮಾಡಿ ಅಂತ. ಹುಳಾನೂ ಆಯಿತು, ಊತ್ತು ನೋವು ಆಯಿತು ಅದಕ್ಕೆ. ಆದರೆ ಯಾರು ಅದ್ರ ಹತ್ತಿರ ಹೋಗಿ ಟ್ರೀಟ್ಮೆಂಟ್ ಕೊಡೋಕ್ಕೆ, ಒಂದು ಸತಿ ಹೋಗಿ ನಮ್ಮ ವೆಂಕಟೇಶಣ್ಣನ ಒಂದು ಡೆತ್ ಆಯಿತು ಆಕಸ್ಮಿಕವಾಗಿ. ಅದು ಡಾಟ್ ಮಾಡಿದಾಗ ಅದರ ಹಿಂಬಾಲಿಸಿ ಭೀಮಾ ನಾವು ವೆಂಕಟೇಶಣ್ಣನ ಸಾವಾಯಿತು ಅವತ್ತಿನ ದಿವಸ. ಅದೊಂದು ಇಲಾಖೆಯವರಿಗೆ ಒಂದು ಬೇಜಾರಾಗಿದೆ. ಮತ್ತೆ ಟ್ರೀಟ್ಮೆಂಟ್ ಮಾಡೋಕ್ಕೆ ಹೋಗಿ ಅದಕ್ಕೆ ಮತ್ತೆ ಒಂದು ಸತಿ ಅಲ್ಲ, ನಮ್ಮ ಭೀಮನ್ಗೆ ಆವಾಗಿನ ಸಂದರ್ಭದಲ್ಲಿ ಏನು ಡಾಟ್ ಹೊಡೆದಿದ್ರು, ಅರವಳಿಕೆಗಳು ಹೊಡೆದಿದ್ರು, ಅವತ್ತು ಕೂಡ ಯಾವುದೋ ನಮ್ಮ ಸೀಗೆಗುಡ್ಡ ಆನೆ,
ಸೀಗಗುಡ್ಡ ಆನೆ ಜೊತೆ ಹೊಡೆದಾಡಿ ಹಿಂದ್ಗಡೆ ಗಾಯ ಮಾಡಿಕೊಂಡು ಹುಳ ಆಗಿದೆ ಅಂತ ಹೇಳಿ ಟ್ರೀಟ್ಮೆಂಟ್ ಮಾಡಕ್ಕೆ ಹೋಗಿ ಅದಕ್ಕೆ ಎಷ್ಟೋ ಅರವಳಿಕೆನ ಕೊಟ್ಟು ಅವತ್ತು ಇದು ಮಾಡಿದ್ರು, ವೆಂಕಟೇಶ್ ಅಣ್ಣನ ಸಾವಾಯಿತು. ಅವೆಲ್ಲ ಒಂದು ಘಟನೆಗಳು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಮತ್ತೆ ವಿಕ್ರಾಂತ್ ಕಾರ್ಯಾಚರಣೆ ಮಾಡಿದಾಗಲೂ ಕೂಡ ಭೀಮನ್ನೇ ಡಾಟ್ ಮಾಡಿದ್ರು. ಇವತ್ತು ಭೀಮನ್ ಸ್ಥಿತಿ ಯಾವ ರೀತಿ ಇದೆ, ದಂತ ಕೊಳ್ಕೊಳ್ಳೋಕ್ಕೂ ಏನು ಕಾರಣ ಅನ್ನೋದು ಒಂದು ಯೋಚನೆ ಮಾಡಬೇಕಾಗುತ್ತೆ ಸರ್.